ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾಸ್ ಕಿಚನ್ ಟಿಪ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ಎಲೆ ನೋಡಿದ್ರೆ, ಈ ಹೂವು ನೋಡಿದ್ರೆ ನಿಮಗೆ ತುಂಬ ಪರಿಚಯ ಇದೆ ಅನಿಸುತ್ತಾ? ತುಂಬ ಘಮಘಮಿಸುವ ಶಿವನ ಪೂಜೆಗೆ ಹಾಗೆ ದೇವ್ರ ಪೂಜೆಗೆ ಶ್ರೇಷ್ಠವಾಗಿರುವ ಪಾರಿಜಾತ ಹೂವು. ಇದರ ಎಲೆಗಳಿಂದ ಹಲವಾರು ಉಪಯೋಗಗಳಿವೆ. ಇದನ್ನು ಭೂಮಿಯ ಅಮೃತ ಅಂತಲೇ ಹೇಳ್ಬೋದು. ಪೂಜೆಗೂ ಸಹ ಹಾಗೆ ನಮ್ಮ ಆರೋಗ್ಯ ಪರಿಸ್ಥಿತಿನ ನಾವು ನೋಡ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಎಲೆ ತುಂಬಾ ಉಪಯೋಗಕಾರಿ. ಇದು ಮುಖ್ಯವಾಗಿ ವಯಸ್ಸಾಗಿರೋರಲ್ಲಿ ಕೈ ಕಾಲು ಕೀಲು ನೋವಿಂದ ಏನು ಅನುಭವಿಸ್ತಿರ್ತಾರಲ್ಲ, ಅದಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ಎಷ್ಟೇ ಹಳೆಯದಾಗಲಿ ಅಥವಾ ಎಷ್ಟೇ ವರ್ಷದಾಗಲಿ ನಿಮಗೆ ಕೈ ಕಾಲು ಕೀಲು ನೋವಿಂದ ನೀವು ಬಳಲ್ತಿದ್ರೆ ಒಂದು ಸತಿ ನಾನು ಇದರಿಂದ ಮಾಡೋ ಕಷಾಯನ ನೀವು ಮಾಡಿ ಕುಡಿಯೋದ್ರಿಂದ ನಿಮಗೆ ಎಲ್ಲ ನೋವಿನ ಸಮಸ್ಯೆ ಕೂಡ ದೂರ ಆಗುತ್ತೆ. ಫ್ರೆಂಡ್ಸ್, ಈ ಕಷಾಯ ಮಾಡ್ಕೊಳ್ಳೋದು ಬಹಳ ಸುಲಭ. ನೀವು ಈ ಥರ ಒಂದು ಗ್ಲಾಸ್ ನೀರನ್ನ ಈ ಥರ ಒಂದು ಕುದಿಸೋ ಪಾತ್ರೆಯಲ್ಲಿ ನೀವು ತಗೋಬೇಕಾಗತ್ತೆ. ಅದಾದಮೇಲೆ ಈ ಪಾರಿಜಾತ ಎಲೆನ ಹೀಗೆ ಕಟ್ ಮಾಡಿ ಹಾಕಬೇಕಾಗುತ್ತೆ. ಒಂದು 4ರಿಂದ 5 ಎಲೆನ ಹೀಗೆ ಹಾಕಬೇಕಾಗತ್ತೆ. ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಕೂಡ ಇದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲಿ ಏನು ಸಂಧಿವಾತ ಅಂತ ಹೇಳ್ತಾರಲ್ಲ, ಅದರಿಂದ ಸಖತ್ತು ನೋವಾಗಿರ್ಬೋದು, ಊತ ಆಗಿರುತ್ತಲ್ಲ, ಇವೆಲ್ಲನೂ ಕ್ರಮೇಣ ಇದರಿಂದ ಕಡಿಮೆ ಆಗುತ್ತೆ. ಇದು ಆಯುರ್ವೇದದಲ್ಲೂ ಕೂಡ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಈಗ ನಾವು 4-5 ಎಲೆನ ಏನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಈಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಇಡೋಣ. ಪಾರಿಜಾತ ಎಲೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇರೋದ್ರಿಂದ ಅದು ವಾತ ದೋಷ ಏನಿದೆಯೋ, ಸಂಧಿವಾತ, ಅದನ್ನು ಕಡಿಮೆ ಮಾಡಿ ಕೈ ಕಾಲು ಕೀಲು ನೋವನ್ನ ನಾವು ಹೋಗಲಾಡಿಸ್ಕೋಬೋದು, ಬೇರಿಂದ ಹೋಗಲಾಡಿಸ್ಕೋಬೋದು. ನಾವು ಏನು ಈ ಡಿಕಾಕ್ಷನ್ ಮಾಡ್ಕೋತಿದ್ದೀವಲ್ಲ, ಇದು ಒಂದು ಎಕ್ಸಲೆಂಟ್ ಸೋರ್ಸ್. ನೀವು ಇದನ್ನು ದಿನ ಕುಡಿತಾ ಬರೋದ್ರಿಂದ ನೀವು ಏನೇನು ನೋವು ಎಷ್ಟು ವರ್ಷದಿಂದನೂ ಹೋಗಿಲ್ದಲೇ ಇರೋ ನೋವು ಕೂಡ ನಿವಾರಣೆ ಆಗಿ ನಿಮಗೆ ಸಮಾಧಾನ ಆಗುತ್ತೆ. 4-5 ನಿಮಿಷ ಹೀಗೆ ಕುದ್ದಾದಮೇಲೆ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು 3 ನಿಮಿಷಗಳ ಕಾಲ ಮುಚ್ಚಿಡಬೇಕಾಗುತ್ತೆ. ಮುಚ್ಚಿಡೋದ್ರಿಂದ ಆ ಎಲೆಗಳ ಡಿಕಾಕ್ಷನ್ನು ಚೆನ್ನಾಗಿ ನೀರಲ್ಲಿ ಹೀರ್ಕೊಳ್ಳುತ್ತೆ. ಅದಾದ ನಂತರ ನೀವು ಇದನ್ನು ಸೋಯಿಸ್ಕೊಂಡು ಕುಡಿಬೋದು. ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು ತುಂಬಾ ಒಳ್ಳೆಯದು. ಇದರಿಂದ ನೀವು ಎಲ್ಲ ಸಮಸ್ಯೆ, ನಿಮ್ಮ ನೋವಿನ ಸಮಸ್ಯೆಯಿಂದ ನಿವಾರಣೆ ಪಡ್ಕೋಬೋದು. ಇದನ್ನು ನೀವು ಆಲ್ಟರ್ನೇಟಿವ್ ಡೇಸ್ ಕುಡಿಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಳ್ಳೆಯ ಮಾಹಿತಿಯನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿರುತ್ತೆ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ಮಾಹಿತಿಯಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಟೇಕ್ ಕೇರ್.